ಹಾಲೆಲೂಯ. ಇಸ್ರಾಯೇಲರಿಗೆ ತಂದೆ ಆಗಿರುವಂತ ದೇವರು ಕಲಿಸಿಕೊಟ್ಟಂತ ಅದ್ಭುತವಾದಂತ ಒಂದು ಕಾರ್ಯದ ಕುರಿತಾಗಿ ಅಲ್ಲಿ ನಾವು ಕಾಣುತ್ತೇವೆ. ವಿಮೋಚನ ಕಾಂಡ 12ನೇ ಅಧ್ಯಾಯ 7ನೇ ವಚನದಲ್ಲಿ ನಾವು ಓದಿಕೊಳ್ಳುವುದಾದರೆ, ಪಸ್ಕದ ಹಬ್ಬದ ಆಚರಣೆ ಕುರಿತಾಗಿ ನಾಶನ, ಕೇಡು, ಸಂಹಾರಕನಿಂದ ತಪ್ಪಿಸಿಕೊಳ್ಳುವುದಕ್ಕಾಗಿ ದೇವರು ಒಂದು ಯೋಜನೆಯನ್ನ ರೂಪಿಸ್ತಾನೆ. ಹಲ್ಲೆಲೂಯಾ. ಅದ್ಭುತವಾದ ಯೋಚನೆ ಕುರಿತಾಗಿ ಇವತ್ತು ನಾವು ಕಾಣುವರಾಗಿದ್ದೇವೆ. ಅಲ್ಲಿ ನಾವು ನೋಡುತ್ತೇವೆ, ಆ ಯಜ್ಞದ ಪಸ್ಕದ ಕುರಿಮರಿಯನ್ನು ವಧಿಸಿ ಅವರು ಅವುಗಳ ರಕ್ತವನ್ನು ಸ್ವಲ್ಪ ತೆಗೆದು ತಾವು ಆ ಭೋಜನವನ್ನು ಮಾಡುವ ಮನೆಯ ಬಾಗಿಲಿನ 2 ನಿಲುವು ಕಂಬಗಳಿಗೂ ಮೇಲಿನ ಪಟ್ಟಿಗೂ ಹಚ್ಚಬೇಕು. ದೇವರಿಗೆ ಸ್ತೋತ್ರ. ಪಸ್ಕದ ಕುರಿಮರಿಯ ಯಜ್ಞವನ್ನು ಮಾಡಲ್ಪಟ್ಟಂತ ಸಹಭೋಜನವನ್ನು ಮಾಡುವಂತ ಕುಟುಂಬ, ಆ ಕುಟುಂಬದವರು ಆ ರಕ್ತದಲ್ಲಿ ಸ್ವಲ್ಪವನ್ನು ತೆಗೆದುಕೊಂಡು ಆ ರಕ್ತವನ್ನು ತಮ್ಮ ಬಾಗಿಲಿನ ನಿಲುವು ಪಟ್ಟಿಗಳ ಮೇಲೆ, ಆತನ ಮೇಲಿನ ಪಟ್ಟಿಯಲ್ಲಿ, ಆತನ 2 ಬದಿಯಲ್ಲಿ ಆ ರಕ್ತವನ್ನು ಗುರುತಾಗಿ ಹಚ್ಚಿಕೊಳ್ಳಬೇಕು. ಸಂಹಾರಕ ದೂತನು ಆತನು ಹಾದು ಹೋಗುವಾಗ ಆರಾಧಿಸುವುದಕ್ಕಾಗಿ ಅಡ್ಡಿಪಡಿಸುವ, ದೇವರನ್ನು ಮಹಿಮೆ ಪಡಿಸುವುದಕ್ಕಾಗಿ ಅಡ್ಡಿಪಡಿಸುವ, ದೇವರ ರಾಜ್ಯದ ಪ್ರಕಟಣೆ, ಮಹಿಮೆ, ಈಗೋ ಜನಾಂಗಗಳ ತುಟಿ ಬಾಯಿಗಳಲ್ಲಿ ಘೋಷಣೆಗಳನ್ನು ಮಾಡುವುದಕ್ಕಾಗಿ ಅಡ್ಡಿಪಡಿಸುವ, ಇವತ್ತು ದೇವರನ್ನು ನಿರ್ಭೀತಿ ಉಳ್ಳವರಾಗಿ ಆರಾಧಿಸದ ಹಾಗೆ ಅಡ್ಡಿಪಡಿಸುವಂತ ಎಲ್ಲ ಕಾರ್ಯಗಳನ್ನು ಇವತ್ತು ಸಂಹರಿಸುವುದಕ್ಕಾಗಿ ಈಗೋ ಸಂಹಾರಕ ದೂತನು ಬರುವಾಗ ಯಾರ ಬಾಗಿಲ ನಿಲುಪಟ್ಟಿಗಳಲ್ಲಿ ಆ ರಕ್ತದ ಗುರುತುಗಳು ಕಾಣುವುದಿಲ್ಲವೋ, ನಾನು ನಿಮ್ಮ ಕುಟುಂಬವನ್ನ ಈ ಸಂಹಾರಕ ದೂತನಿಂದ ತಪ್ಪಿಸ್ತೇನೆಂಬುದಾಗಿರುವ ಆ ಮಾತು, ಒಡಂಬಡಿಕೆ, ಆ ಸಾಕ್ಷಿಗೆ ಒಂದು ಗುರುತು ಪಸ್ಕದ ಕುರಿಮರಿಯ ರಕ್ತ ಅವರ ಮನೆ ಬಾಗಿಲುಗಳಿಗೆ ಹಾಕಿಸಲ್ಪಡಬೇಕಾಗಿತ್ತು. ಆ ಸಂಹಾರಕ ದೂತನು ಆ ರಕ್ತವನ್ನು ನೋಡಿ ದಾಟಿ ಹೋದನೆಂಬುದಾಗಿ ನಾವು ಕಾಣುವರಾಗಿದ್ದೇವೆ. ಇಡೀ ಐಗುಪ್ತ ದೇಶದಲ್ಲಿಯೇ, ಈಗೋ ಫರೋಹನ ಸಾಮ್ರಾಜ್ಯದಲ್ಲಿಯೇ ಚೊಚ್ಚಲತನದ ಮಕ್ಕಳ ಸಂಹಾರವಾಗಿ ಆಲ್ಪಟ್ಟಂತ ಗೋಳಾಟಗಳ ಮಧ್ಯದಲ್ಲಿ ತನ್ನ ಇಸ್ರಾಯೇಲ್ ಜನರು ನಿರ್ಭೀತಿಯಿಂದ ಸುರಕ್ಷಿತ ಸುಕ್ಷೇಮವುಳ್ಳವರಾಗಿ ಇದ್ದಂಥದ್ದನ್ನು, ದೇವರನ್ನು ಆರಾಧಿಸಿದ್ದನ್ನು ನಾವು ಕಾಣುವರಾಗಿದ್ದೇವೆ. ಈ ಲೋಕದಲ್ಲಿ, ಈ ಕಷ್ಟಕರವಾಗಿರುವ ದುಷ್ಟನ ಕೈಯಲ್ಲಿರುವ ಈ ಭಯಂಕರವಾಗಿರುವಂತಹ ಈ ಲೋಕದಲ್ಲಿ ಜೀವಿಸುವಾಗ ಈಗೋ ನಮ್ಮನ್ನು ಯಾವ ಕಾರಣಕ್ಕೂ ಹಾನಿ ಮಾಡದೆ, ಯಾವ ಕಾರಣಕ್ಕೂ ನಮ್ಮನ್ನು ಸಮ್ಮರಿಸದೆ, ಯಾವ ಕಾರಣಕ್ಕೂ ನಮ್ಮ ಮೇಲೆ ವಿಪತ್ತುಗಳು ಬರಗೊಳಿಸದೆ, ಯಾವ ಕಾರಣಕ್ಕೂ ನಮಗೆ ರೋಗ ವ್ಯಾಧಿಯನ್ನು ಬಂದು ಈಗೋ ಅರ್ಧ ಆಯುಷ್ಯದಲ್ಲಿ ನಮ್ಮ ಜೀವಿತವು ನಾಶವಾಗದ ಹಾಗೆ ಲೋಕವನ್ನ, ಪ್ರಪಂಚವನ್ನು ಕಾಡುತ್ತಿರುವಂತಹ ನಾನಾ ತರವಾದ ರೋಗಗಳು, ವ್ಯಾಧಿಗಳು, ಸೋಂಕುಗಳು, ಬಾಧೆಗಳು ಆವರಿಸಲ್ಪಟ್ಟಾಗಿಯೂ ದೇವ ಮಗುವೆ, ನಿನ್ನನ್ನು, ನಿನ್ನ ಮನೆಯನ್ನು, ನಿನ್ನ ಕುಟುಂಬವನ್ನು, ನಿನ್ನ ಮಕ್ಕಳನ್ನು ನಿನ್ನನ್ನು ಮುಟ್ಟದಂತೆ, ಈಗೋ ನಿಮ್ಮನ್ನು ತಗಲಿದರೂ ಕೂಡ ನಿಮ್ಮನ್ನು ನಾಶ ಮಾಡದಂತೆ ಈಗೋ ನನ್ನ ರಕ್ತ ನಿನ್ನ ಮೇಲೆ ಇರಲಿ. ಈಗೋ ಕಲ್ವಾರಿ ಕ್ರೂಜೆಯಲ್ಲಿ ಸುರಿಸಲ್ಪಟ್ಟಂತ ರಕ್ತದ ಗುರುತು ಯಾರ ಮನೆಯಲ್ಲಿ, ಯಾರ ಮೇಲೆ, ಎಲ್ಲಿ ಇದೆಯೋ ಅಲ್ಲಿ ಆ ಸೈತಾನನು ಮುಟ್ಟಲಿಕ್ಕೆ ಸಾಧ್ಯವಿಲ್ಲ. ಅಲ್ಲಿ ಆ ಸೋಂಕು, ರೋಗ, ವ್ಯಾಧಿ ಅದನ್ನು ಅಬಾಧಿಸಲಿಕ್ಕೆ ಸಾಧ್ಯವಿಲ್ಲ. ಹಲ್ಲೆಲೂಯಾ. ಯಾಕಂದ್ರೆ ನಮ್ಮನ್ನು ನಾವು ಕರ್ತನ ರಕ್ತದಲ್ಲಿ ಒಡಂಬಡಿಸಲ್ಪಟ್ಟವರು. ಕ್ರಿಸ್ತನ ರಕ್ತ ನಮ್ಮ ಮೇಲೆ, ನಮ್ಮ ಕುಟುಂಬದ ಮೇಲೆ, ನಮ್ಮ ಕೆಲಸದ ಸ್ಥಳದಲ್ಲಿ, ನಾವು ಮಾಡುವ ಕಾರ್ಯಗಳಲ್ಲಿ, ನಾವು ಕೈ ಹಾಕುವ ಸಂದರ್ಭಗಳಲ್ಲಿ ಅದು ರಕ್ತದ ಆವರಿಸಲ್ಪಡುವಿಕೆ ಇರುವುದಾದರೆ ಜಯ, ಸಮೃದ್ಧಿ, ಸುರಕ್ಷಿತ, ಸುಕ್ಷೇಮವು ನಿನ್ನ ಜೀವಿತದಲ್ಲಿ ಇರುವಂತದ್ದಾಗಲ್ಪಟ್ಟಿದೆ. ಹಲ್ಲೆಲೂಯಾ.